ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಮಂಜೂರು ಆಗುತ್ತೆ ಅನ್ನೋ ಶಾಸಕರ ಆಡಿಯೋ ಸರ್ಕಾರಕ್ಕೆ ಪಚೀತಿ ತಂದೊಡ್ಡಿದೆ. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟಕ್ಕೆ ಪ್ಲಾನ್ ಮಾಡ್ತಿರೋದನ್ನ ಅರಿತಂತ ವಸತಿ ಸಚಿವ ಮಾಧ್ಯಮಗಳ ಮುಂದೆ ಹಾಜರಾಗಿ ತಮ್ಮ ಇಲಾಖೆಯಲ್ಲಿ ಅಂಥದ್ದೇನೂ ಆಗಿಲ್ಲ, ಹಾಗೇನಾದರೂ ಬಡವರ ದುಡ್ಡು ತಿಂದಿದ್ರೆ ಅವರಿಗೆ ಮತ್ತು ಅವರ ಮಕ್ಕಳಿಗೆ ಹುಳ ಬೀಳಲಿ ಅಂತ ಶಾಪ ಹಾಕಿದ್ದಾರೆ. ಆ ಬಡವರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ನಾನ್ ಬಿಟ್ಟು ಎನಿಬಡಿ ಹೇಳ್ತಾರೆ ಅವ್ರು ಏನಾದ್ರು ತಗೊಂಡಿದ್ದು ಮಾಡಿದ್ರೆ ಗುಲಾಬಿ ಸಾಯ್ತಾರೆ. ನಾನೇನಾದ್ರು ಇನ್ವಾಲ್ವ್ ಮಾಡಿದ್ರೆ 24 ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರಕ್ಕೆ ವಸತಿ ಮನಿ ಫಜೀತಿ. ಬಡವರ ದುಡ್ಡು ತಿಂದಿದ್ರೆ ಹುಳ ಬೀಳ್ಲಿ, ಜಮೀರ್ ಕಿಡಿ. ಮನಿ ಕೊಟ್ಟವರಿಗೆ ವಸತಿ ಇಲಾಖೆಯಲ್ಲಿ ಮನೆ ಸಿಗುತ್ತೆ ಎಂಬ ಕಾಂಗ್ರೆಸ್ ಶಾಸಕರ ಆಡಿಯೋ ಗ್ಯಾರಂಟಿ ಸರ್ಕಾರಕ್ಕೆ ದೊಡ್ಡ ಫಜೀತಿಯಾಗಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾನಾ ಕಸರತ್ತುಗಳನ್ನ ಮಾಡ್ತಾ ಇದೆ. ತಮ್ಮ ಇಲಾಖೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದ್ರೂ 2-3 ದಿನದಿಂದ ಸೈಲೆಂಟ್ ಆಗಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಇವತ್ತು ಎಂದಿನಂತೆ ತಮ್ಮದೇ ಸ್ಟೈಲ್ನಲ್ಲಿ ವೈಲೆಂಟ್ ಆದ್ರು. ಫುಲ್ ಟಿಪ್ ಟಾಪ್ ಆಗಿ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾಗಿ ನಾನೇನು ಸತ್ಯ ಹರಿಶ್ಚಂದ್ರ ಅಲ್ಲ, ಆದ್ರೆ ಬಡವರ ದುಡ್ಡು ತಿನ್ನುವಂಥ ದರಿದ್ರ ನನಗ್ ಬಂದಿಲ್ಲ ಎನ್ನುತ್ತಾ ರೋಷಭರಿತ ಖಡಕ್ ಮಾತುಗಳ ಮೂಲಕ ಮನೆಯ ಮನಿ ಮ್ಯಾಟ್ರಿಗೆ ತಮ್ಮದೇ ಆದ ಸ್ಪಷ್ಟನೆ ಕೊಟ್ರು. ವಸತಿ ಇಲಾಖೆ ಬಗ್ಗೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಮಾಡಿರುವ ಆರೋಪ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಮನಿ ಆಡಿಯೋ ಭಾರೀ ವಿವಾದ ಸೃಷ್ಟಿಸ್ತಾ ಇದ್ದಂತೆ ಎಚ್ಚೆತ್ತ ವಸತಿ ಸಚಿವ ಜಮೀರ್ ಕೈಯಲ್ಲಿ ಕೆಲವೊಂದು ದಾಖಲೆಗಳನ್ನ ಹಿಡಿದು ನಮ್ಮ ಇಲಾಖೆಯಲ್ಲಿ ಎಲ್ಲವೂ ಸರಿ ಇದೆ, ಇವಾಗೆ ಬೇಕಿದ್ರೆ ಸಿಬಿಐ ತನಿಖೆ ಆಗ್ಲಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಶಾಸಕ ಬಿಆರ್ ಪಾಟೀಲ್ರನ್ನ ಹೊಗಳುತ್ತಲೇ ಪತ್ರದಲ್ಲಿ ಶಾಸಕರು ಯಾವ ಪಂಚಾಯಿತಿಗೆ ಹೇಳಿದ್ದಾರೋ ಅದೇ ಪಂಚಾಯಿತಿಗೆ ಅವರ ಪತ್ರದ ಆಧಾರದ ಮೇಲೆ ಕೊಟ್ಟಿದ್ದೇವೆ, ಇದರಲ್ಲಿ ಎಲ್ಲಿ ಅಕ್ರಮವಾಗಿದೆ ಹೇಳಿ ಅಂತ ಟಾಂಗ್ ಕೊಟ್ರು. ಅವ್ರ ಬಗ್ಗೆ ನನಗೆ ಬಹಳ ಗೌರವ. ಅಂದ್ರೆ ಒಂಥರ ಏನ್ ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಬಹಳ ಕಡಿಮೆ ಬಿಆರ್ ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದ್ರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ. ಜನತಾದಳಲ್ಲಿ ಗೆಲ್ದಿದ್ದವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅದು ಜನತಾದಳಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ. ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರದ ಅವ್ರ ನಂಬಿಕೆ ಮೇಲೆ ಪಾಪ ತಗೊಂತವ್ರೆ, ಏನೋ ಒಂದು ಕೊಡ್ತಾ ಇದ್ವಿ. ಅದಲ್ಲಿ ದುಡ್ಡು ತಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ. ಆಗ್ಲಿ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ ಸಿಬಿಐ ಕೊಡಿ ಸ್ವಾಮಿ, ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು. ನೀವು ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದು, ಅವ್ರು ಕೊಟ್ಟಿರೋದು ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ನನ್ನ ಕೈವಾಡ ಸಾಬೀತಾದ್ರೆ 24 ಗಂಟೆಯಲ್ಲೇ ರಾಜೀನಾಮೆ. ವಿಪಕ್ಷಗಳ ವಿರುದ್ಧ ವಸತಿ ಸಚಿವ ಜಮೀರ್ ಅಹಮದ್ ರಾಂಗ್. ಶಾಸಕರ ಆಡಿಯೋವನ್ನೇ ಅಸ್ತ್ರ ಮಾಡಿಕೊಂಡು ರಾಜೀನಾಮೆಗೆ ಆಗ್ರಹಿಸ್ತಾ ಇರೋ ವಿಪಕ್ಷಗಳಿಗೂ ಜಮೀರ್ ಟಾಂಗ್ ಕೊಟ್ರು. ತಮ್ಮ ಇಲಾಖೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಕೂಲ್ ಆಗಿಯೇ ಸ್ಪಷ್ಟನೆ ನೀಡುತ್ತಾ ಇದ್ದ ಸಚಿವ ಜಮೀರ್ ಅಹಮದ್, ನನಗೆ ಬಡವರ ದುಡ್ಡು ತಿನ್ನುವಂಥ ದರಿದ್ರ ಏನ್ ಬಂದಿಲ್ಲ, ಆ ರೀತಿ ಯಾರಾದ್ರೂ ದುಡ್ಡು ತಿಂದಿದ್ರೆ ಅವರ ಮಕ್ಕಳಿಗೆ ಹುಳ ಬೀಳ್ಲಿ, ಒಂದು ವೇಳೆ ಇದರಲ್ಲಿ ನನ್ನ ಕೈವಾಡ ಇರೋದು ಸಾಬೀತಾದ್ರೆ ಅವ್ರು ಕೇಳೋದೇ ಬೇಡ, ನಾನೇ 24 ಗಂಟೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲ್ ಹಾಕಿದ್ರು. ಆ ಬಡವರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ನಾನ್ ಬಿಟ್ಟು ಎನಿಬಡಿ ಹೇಳ್ತಾರದು ಅವ್ರು ಏನಾದ್ರು ತಗೊಂಡಿದ್ದು ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು ಸರ್. ನಾನು ಹೇಳ್ತಲ್ಲ, ನನ್ನ ಕೈ ಮಾಡಿದ್ರೆ 100ಕ್ಕೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಅವ್ರು ಯಾರು ಹೇಳ್ತಾ ಇಲ್ಲ, ಎಷ್ಟೊತ್ತು ಹೇಳಿದ್ ಸರ್, ಅಲ್ಲಿ ಬಡವ್ರು ದುಡ್ಡು ತಗೊಳದ ಸರ್ ಯಾರನ್ನ ಎನಿಬಡಿ. ನಾನು ಹೇಳ್ತಾ ಇಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ವಾ ಅವ್ರ ಆಡಿಯೋ ಅವ್ರದೇ, ಅವರೇ ಹೇಳಿದ್ದಾರೆ. ನಾನು ಇವತ್ತು ಕರ್ಸೋರು ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾರಂತ ಹೇಳಿ, ಅವರು ಹೇಳ್ಬೇಕು ತಾನೆ. ಈಗ ನಾನು ಸಚಿವ ಆಗಿದ್ದೀನಿ, ನನ್ಗೆ ಹೇಳ್ಬೇಕು ತಾನೆ. ಇಂಥವ್ರ ಪಂಚಾಯತ್ ಅವ್ನು ಯಾರು ತಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾನೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಯಲ್ಲಿ ನಾನು ಕ್ರಮ ಮಾಡ್ತೀನಿ. ಇದೇನು 24 ಅವರ್ಸ್. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ 24 ಗಂಟೆಯಲ್ಲಿ ನಾನು ರಾಜೀನಾಮೆ ಮಾಡ್ತೀನಿ. ಹೈಕಮಾಂಡ್ ಸೂಚನೆಗೆ ಸೈಲೆಂಟ್ ಆದ್ರ ಬಿಆರ್ ಪಾಟೀಲ್. ವಸತಿ ಇಲಾಖೆ ಅಕ್ರಮದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಹಿಂದೇಟು.
ವಸತಿ ಇಲಾಖೆಯಲ್ಲಿನ ಮನೆ ಮನಿ ಮ್ಯಾಟ್ರನ್ನ ಜಗಜ್ಜಾಹೀರು ಮಾಡಿದ ಆಳಂದ ಶಾಸಕ BR ಪಾಟೀಲ್ ನಿನ್ನೆವರೆಗೂ ನಾನು ಹೇಳಿದ್ದೆಲ್ಲವೂ ಸತ್ಯ ಅಂತ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಆದರೆ ಇವತ್ತು ಆ ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸೈಲೆಂಟ್ ಆಗಿದ್ದಾರೆ. ಸರ್ಕಾರ ಮತ್ತು ನಮ್ಮ ನಡುವಿನದ್ದು ಗಂಡ ಹೆಂಡತಿ ಜಗಳ ಇದ್ದ ಹಾಗೆ, ನಾಳೆ ಸಿಎಂ ಭೇಟಿ ಆಗ್ತೇನೆ ಎಂದಿದ್ದಾರೆ. ಆದರೆ ವಸತಿ ವಿಷಯದ ಬಗ್ಗೆ ರಿಯಾಕ್ಟ್ ಮಾಡಲು ನಿರಾಕರಿಸಿದ್ದನ್ನ ನೋಡಿದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸೈಲೆಂಟ್ ಆದ್ರಾ ಎಂಬ ಅನುಮಾನ ಮೂಡಿಸಿದೆ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಒಟ್ಟಾರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಸರ್ಕಾರ ಮತ್ತು ಶಾಸಕರ ನಡುವಿನ ಕಿತ್ತಾಟಕ್ಕೆ ರಾಜ್ಯದ ಅಭಿವೃದ್ಧಿಗೆ ಹೊಡೆತ ಬಿದ್ದಿದೆ. ಅದೇನೇ ಇರಲಿ, ವಸತಿ ಇಲಾಖೆಯಲ್ಲಿ ಅಕ್ರಮ ನಡೆದಿದ್ಯೋ ಇಲ್ವೋ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.